1969ರಿಂದ ಸ್ಟಾರ್ಟ್ ಆದ ಇದು. 1968ರಲ್ಲಿ ಎಂಟ್ರಿ ಆಗಿ 57 ವರ್ಷ ಆಯಿತು ಇವತ್ತು. ಈಗ ಕ್ಯಾನ್ಸರ್ ಪೇಷಂಟ್ಗೆ ಹೇಗೆ ಇದು ಕನೆಕ್ಷನ್ ಹೇಗೆ? ಡಾಕ್ಟರ್ ಪೇಷಂಟ್ಸ್ ಹತ್ರ ಕರ್ಕೊಂಡೋಗಿ ಈ ಅಮ್ಮನಿಗೆ ಒಂದು ವಿಗ್ ಮಾಡಬೇಕು. ಮಕ್ಕಳು ಭಯ ಪಡ್ತಾ ಇದ್ದಾರೆ, ಯಾವುದೋ ದೆವ್ವ ಥರ ಕಾಣಿಸ್ತಾ ಇದೆ ತಾಯಿ, ನಮ್ಮ ತಾಯಿ ಎಲ್ಲ ಇವರು ಸೇಮ್ ಅವ್ರ ಹೇರ್ಸ್ ಯಾವ ಥರ ಇದೆ ಅದೇ ಥರ ವಿಗ್ ಮಾಡಿಕೊಡಿ ನೀವು ಅಂತ. ಇನ್ನೊಂದು ಘಟನೆ ಯಾವುದಾದ್ರು ವಿಗ್ ಹಾಕಿ ಮದುವೆ ಮಾಡ್ಕೊಂಡಿದ್ದಂಥ ಗಲಾಟೆಗಳಾಗಿದೆ. ಮಗು ಆಗಿರುತ್ತೆ, ತಿರ್ಗಾ ನಾವು ಸಪ್ರೇಟ್ ಮಾಡಬಾರ್ದು ಆ ಥರ. ಅವ್ರನ್ನ ಒಂದು ಮಾಡಿಸ್ಬೇಕು ನಾವು ಯಾವತ್ತೂ. ಒಟ್ಟು ಬಿಸ್ನೆಸ್ ಹೇಗಿದೆ ಸರ್? ಹಾಂ, ಚೆನ್ನಾಗೇ ಇದೆ. ಕಸ್ಟಮರ್ ಈಸ್ ದೇವರು. ಮನುಷ್ಯನೇ ಆಧಾರ. ಯಾವ ದೇವರು ಬಂದು ದುಡ್ಡು ಕೊಡೋದಿಲ್ಲ, ಮನುಷ್ಯನೇ ಬಂದು ದುಡ್ಡು ಕೊಡೋದಿಲ್ಲ. ಈ ಹಂತದಲ್ಲಿ ನೀವು ಯಾಕೆ ಸಿನಿಮಾ ಮಾಡಬಾರ್ದು? ಸಿನಿಮಾ ಮಾಡ್ತಾ ಇರ್ತೀನಿ, ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಮಾಡಿದ್ದೆ ದಿನೇಶ್ ಬಾಬು ಜೊತೆನಲ್ಲಿ ಉತ್ತರ ಅಂತ ಮಾಡಿದ್ದೆ. ದಿನೇಶ್ ಬಾಬು ಕಾಂಟ್ಯಾಕ್ಟ್ ಮೊದಲಿಂದಲೂ ಇತ್ತ ನಿಮಗೆ? ಅವರು ನನಗೂ ವರ್ಕು ಕೊಟ್ಟಿದ್ದಾರಲ್ಲ ಸ್ಟಾರ್ಟಿಂಗ್ನಿಂದ. ಸುಪ್ರಭಾತ, ಇನ್ಸ್ಪೆಕ್ಟರ್ ವಿಕ್ರಮ್, ಹೆಂಡತಿ ಕೇಳಬೇಡಿ. ಸಾವಿರದ 1969ರಿಂದ 68ರಿಂದಲ್ಲ ಯಾರು ನಿಮ್ದು ಸ್ಟಾರ್ಟ್ ಆದ ಇದು? 68ರಿಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಇಂಡಸ್ಟ್ರಿಗೆ ಬಂದಿರೋದು ವಿಗ್ ಅಲ್ಲ, ಇಂಡಸ್ಟ್ರಿಗೆ ಬಂದಿರೋದು. 1968ರಲ್ಲಿ ಎಂಟ್ರಿ ಆಗಿದೆ. 57 ವರ್ಷ ಆಯಿತು ಇವತ್ತು. ಒಬ್ಬನ ಆಯುಷ್ ಅದು. ಈಗಿನ ಆಮೇಲೆ ಇಲ್ಲಿವರೆಗೂ ಹಾಸ್ಪಿಟಲ್ ಹೋಗಿಲ್ಲ ನಾನು. ಅದು ಬೇರೆ ನೋಡೇ ಇಲ್ಲ ಹಾಸ್ಪಿಟಲ್. ಆಮೇಲೆ ಏನಾದ್ರು ಫೀವರ್ ಬಂತು, ಕೋಲ್ಡ್ ಆಯ್ತಂದ್ರೆ, ನೆಗಡಿ ಆಯ್ತಂದ್ರೆ ಧ್ಯಾನ ಮಾಡ್ತೀನಿ. ಅದರಲ್ಲೇ ಕಮ್ಮಿ ಆಗುತ್ತೆ. ಟ್ಯಾಬ್ಲೆಟ್ ತಗೊಳ್ಳೋದು, ಇದು ಮಾಡೋದು, ಹಾಸ್ಪಿಟಲ್ಗೆ ಹೋಗೋದು, ಆ ಥರ ಮಾಡೋದು. ಈ ಇಂಜೆಕ್ಷನ್ ಅಂದರೆ ಭಯನ ಹೋಗೋದೇ ಇಲ್ಲ. ನ್ಯಾಚುರಲ್ ಕ್ಯೂರ್ ಮಾಡ್ಕೊಳ್ತೀನಿ. ಆಮೇಲೆ ಜಾಸ್ತಿ ವರ್ಕ್ ಮಾಡ್ತೇನೆ. ಏನಾದ್ರು ಆರೋಗ್ಯ ಸರಿಯಿಲ್ಲ ಅಂದರೆ ಜಾಸ್ತಿ ವರ್ಕ್ ಮಾಡ್ತೀನಿ. ಆ ಜ್ವರ ಅನ್ನೋದೇ ಅಯ್ಯೋ ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀನಿ ಅಂತ ಓಡೋಗುತ್ತೆ. ಎಷ್ಟು ಮದುವೆ ಮಾಡಿಸಿದ್ರಿಂದ ಹೇಳಾಯಿತು, ಎಷ್ಟು ಕ್ಯಾನ್ಸರ್ ಪೇಷಂಟ್. ಈಗ ಕ್ಯಾನ್ಸರ್ ಪೇಷಂಟ್ಗೆ ಹೇಗೆ ಇದು ಕನೆಕ್ಷನ್ ಹೇಗೆ? ಅದೇ ನಮ್ಮ ಫಸ್ಟು ಬಿಗ್ಗು 1976ರಲ್ಲಿ ನಮ್ಮ ಗ್ರೀನ್ ರೂಮ್ ನಾಣಿ ಅಂತ ಮೇಕಪ್ ಮ್ಯಾನ್ ಇತ್ತು. ಹೌದು. ಅವರು ನಾನು ತುಂಬ ಕ್ಲೋಸು. ಮೇಕಪ್ ಮ್ಯಾನ್ ಅವರು. ಆಮೇಲೆ ಪ್ರೆಸ್ಟೇಜ್ ಇದರಲ್ಲಿ ಕೆಲಸ ಮಾಡೋರು. ಆಮೇಲೆ ರವೀಂದ್ರ ಕಲಾಕ್ಷೇತ್ರ ಈವ್ನಿಂಗ್ ಟೈಮ್ನಲ್ಲಿ ಬಂದು ವರ್ಕ್ ಮಾಡಿದವೆಲ್ಲ. ನಾನು ರೆಗ್ಯುಲರು ಹೋಗ್ತಾ ಇದ್ದೆ ಕಲಾಕ್ಷೇತ್ರಕ್ಕೆ. ಅಲ್ಲಿ ನನಗೆ ಪರಿಚಯ, ಮನೆಗೆ ಕರ್ಕೊಂಡು ಹೋಗೋರು. ಆಮೇಲೆ ಒಂದು ಕ್ಯಾನ್ಸರ್ ಪೇಷಂಟ್ ವಿಗ್ ಮಾಡಬೇಕು ನೀವು, ಬನ್ನಿ ನಾಗೇಶ್ ಅಂತ ಹೇಳಿದರು. ಅವರೇ ನಾಣಿಯವರು. ನಡಿ ಸರ್ ಬರ್ತೀನಿ ಅಂತ. 76ನಲ್ಲಿ ನಾನು ಅವಾಗ ಕನ್ನಡ ಸಿನಿಮಾಗಳು ಮಾಡುವಾಗ ಹೋಟೆಲ್ನಲ್ಲಿ ಇರ್ತಾಯಿದ್ದೆ. ಕೆಂಚಾಂಬಲಾರ್ಜು, ಈ ಐಲ್ಯಾಂಡ್ಸು, ಈ ಥರ ಹೋಟೆಲ್ನಲ್ಲೇ ಸ್ಟೇ ಮಾಡ್ತಾಯಿದ್ದೆ. ಮೋತಿ ಮಹಲು. ಆವಾಗ ಅವರು ಕರ್ಕೊಂಡು ಹೋದರು, ಕಿದ್ವಾಯ್ ಹಾಸ್ಪಿಟಲ್ ಕರ್ಕೊಂಡು ಹೋದರು. ಅವಾಗ ಬೇರೆ ಪ್ರೈವೇಟ್ ಎಲ್ಲ ಜಾಸ್ತಿ ಇರಲಿಲ್ಲ ಅವಾಗೆಲ್ಲ, ಕಿದ್ವಾಯ್ ಕ್ಯಾನ್ಸರ್ ಪೇಷಂಟ್. ಹೋಗಿ ಇವ್ರಿಗೆ ಒಂದು ವಿಗ್ ಮಾಡಬೇಕು ನೀವು ಅಂತ ಡಾಕ್ಟರ್ನ ಪರಿಚಯ ಮಾಡಿಸಿದ್ರು ಕಿದ್ವಾಯ್ನಲ್ಲಿ. ಡಾಕ್ಟರು ಪೇಷಂಟ್ಸ್ ಹತ್ರ ಕರ್ಕೊಂಡೋಗಿ ಈ ಅಮ್ಮನಿಗೆ ಒಂದು ವಿಗ್ ಮಾಡಬೇಕು. ಪಾಪ 35 ಇಯರ್ಸ್ ಈ ಅಮ್ಮನಿಗೆ. ಕೂದಲು ಉದುರೋಗಿ ಮಕ್ಕಳು ಭಯ ಪಡ್ತಾ ಇದ್ದಾರೆ, ಯಾವುದೋ ದೆವ್ವ ಥರ ಕಾಣಿಸ್ತಾ ಇದೆ ತಾಯಿ, ನಮ್ಮ ತಾಯಿ ಎಲ್ಲ ಇವರು ಅಂತ. ಮಕ್ಕಳು ತುಂಬ ಹತ್ರನೇ ಹೋಗ್ತಾ ಇಲ್ಲ. ಸೇಮ್ ಅವ್ರ ಹೇರ್ಸ್ ಯಾವ ಥರ ಇದೆ ಅದೇ ಥರ ವಿಗ್ ಮಾಡಿಕೊಡಿ ನೀವು ಅಂತ ಹೇಳಿದ್ರು. ಆಮೇಲೆ ಒಂದು 3 ದಿನದಲ್ಲಿ ರೆಡಿ ಮಾಡಿ ಹಾಕಿದೆ. ಆವಾಗ ಮಕ್ಕಳು ಬಂದ್ರಂತ ಅವ್ರ ತಾಯಿ ಹತ್ರ. ಆವಾಗ ಡಾಕ್ಟರ್ಗೂ ನೋಡಿದ್ಯಾ, ಕೂದಲಿಲ್ಲ ಅಂದರೆ ಮಕ್ಕಳಿಗೂ ಭಯ ಆಗುತ್ತೆ, ಯಾರೋ ತಾಯಿ ಇಲ್ಲ ಇವರಂತ ರಿಕಮೆಂಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆವತ್ತಿನಿಂದ ನಾನು ವಿಗ್ ಮಾಡಿಸ್ಕೊಳ್ಳಿ ಅಂತ ಪೇಷಂಟ್ಸ್ ಕೇಳೋದು. ಆವತ್ತು ಜರ್ನಿ ಮಾಡಿದೆ ಆ ಕ್ಯಾನ್ಸರ್ ಪೇಷಂಟ್. ಅದು ಇವತ್ತುವರೆಗೂ 1.5 ಲಕ್ಷ ಜನ ಫಿನಿಶ್ ಮಾಡಿದ್ರಿ, ವಿಗ್ಗಳು ಮಾಡಿಕೊಟ್ಟೆ. ಅದೊಂದು ಪುಣ್ಯದ ಕೆಲಸ ಸರ್ ನನಗೆ. ಆ ದೇವರು ಸೇವೆ, ಸಮಾಜ ಸೇವೆ. ನನ್ನ ತಾಯಿ ತಂದೆ ಎಂಥ ಜನ್ಮ ಕೊಟ್ಟಿದ್ದಾರೆ ನನಗೂ. ವೇಸ್ಟ್ ಆಗಿಲ್ಲ ನನ್ನ ಜನ್ಮ. ಅಷ್ಟು ಜನಕ್ಕೂ ಉಪಯೋಗ ಆಗಿದೆ. 1 ಲಕ್ಷ ಜನ ಕೂದಲಿಲ್ಲ ಅಂದರೆ ಮದುವೆ ಆಗೋದಿಲ್ಲ, ಅಂಕುಲ್ ಅಂತಾರಂಥವ್ರನ್ನ. ಹುಡುಗಿನ ನೋಡೋಕೆ ಹೋದರೆ ಅಪ್ಪ ಏನೇನಪ್ಪ ಅಂಕುಲ್ನ ಕರ್ಕೊಂಡು ಬಂದಿದ್ಯಾ ಅಂತ ಇನ್ಸಲ್ಟ್ ಮಾಡೋದು. ಆ ಥರ ಇರೋರಿಗೆ ವಿಗ್ ಮಾಡಿ ಕೊಟ್ಟಿದ್ರೆ ಅದೇ ಹುಡುಗಿ ಮದುವೆ ಆಯಿತು, ಅದೇ ಹುಡುಗಿ ಜೊತೆನಲ್ಲೇ ಮದುವೆ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಹುಡುಗ ಅಂತ. ಆ ಕೂದಲು ಅಷ್ಟು ಹೆಲ್ಪ್ ಮಾಡುತ್ತೆ.
ಇಂಟ್ರೆಸ್ಟಿಂಗ್ ಘಟನೆ ಏನಾದ್ರು ನಡೆದಿದೆ ಇದಕ್ಕೆ ಸಂಬಂಧ? ಹಾಂ, ವಿಗ್ ಹಾಕಿ ಮದುವೆ ಮಾಡ್ಕೊಂಡಿದ್ದಾನಂತ ಗಲಾಟೆಗಳಾಗಿದೆ. ಗಲಾಟೆಗಳಾಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಚೀಟ್ ಮಾಡಿದ್ದಾರೆ. ಚೀಟ್ ಮಾಡಿದ್ದಾರೆ. ಆ ವಿಗ್ ಮಾಡಿರೋರು ಯಾರಪ್ಪ ಅವ್ರನ್ನ ಕರೆಸಿ ನಾನು ಹೋಗಿದ್ದೀನಿ, ಹೋಗಿ ಸಮಾಧಾನ ಮಾಡಿಸಿ, ಇದೇನು ಕಿಡ್ನಿ ಅಲ್ಲಮ್ಮ, ಕಿಡ್ನಿ ತೆಗೆದಿರೋ ಇದೆಲ್ಲ ತೆಗೆದಿಲ್ಲ. ದೊಡ್ಡ ದೊಡ್ಡ ಹೀರೋಸ್ ಎಲ್ಲ ವಿಗ್ ಹಾಕೊಂಡು ಆ್ಯಕ್ಟ್ ಮಾಡುವಾಗ ನೀವೇ ನಮ್ಮ ಹೀರೋ ಅನ್ಕೊ ನಿಮ್ಮ ಗಂಡನ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ, ಆ ಹುಡುಗಿ ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿ ಒಂದು ಮಾಡಿಸಿ ಬಂದಿದ್ದೀನಿ. ಆ ಥರ 1,000 ಮಾಡಿಸಿದ್ದೀನಿ. ಆ ಥರ ಪೊಲೀಸ್ ಸ್ಟೇಷನ್ ಗಲಾಟೆ, ಕೋರ್ಟ್ಗೆ ಹೋಗಿದ್ದಾರೆ, ಅಲ್ಲಿ ವಿಗ್ ಹಾಕಿ ಮದುವೆ ಆಗಿದ್ದಾನೆ ಅಂತ ಇವರು ಕಾರಣ. ಆ ಥರ ಸಾಲ್ವ್ ಮಾಡಿಸಿದ್ದೀನಿ, ಎಲ್ಲ ಸಾಲ್ವ್ ಮಾಡಿಸಿದ್ದೀನಿ. ನಾನೇನು ಕೈ ಬಿಟ್ಟಿಲ್ಲ ಅಂತವ್ರನ್ನ. ಒಂದು ಮಾಡಬೇಕು ಸರ್ ನಾವು, ಅವತ್ತು ದೂರ ಮಾಡಬಾರ್ದು. ಪವಿತ್ರ ಬಂಧ, ಗಂಡ ಹೆಂಡತಿ ಅಂದರೆ ಪವಿತ್ರ ಬಂಧ. ಮಗು ಆಗಿರುತ್ತೆ, ತಿರ್ಗಾ ನಾವು ಸಪ್ರೇಟ್ ಮಾಡಬಾರ್ದು. ಆ ಥರ ಅವ್ರನ್ನ ಒಂದು ಮಾಡಿಸ್ಬೇಕು ನಾವು ಯಾವತ್ತೂ. ಎಸ್, ಇದು ಒಂದು ಘಟನೆ. ಇನ್ನೊಂದು ಘಟನೆ ಯಾವುದಾದ್ರು ಇಂಟ್ರೆಸ್ಟಿಂಗ್ ಆಗಿರೋದು? ಇದು ಇಂಟ್ರೆಸ್ಟಿಂಗ್ ಆಗಿತ್ತು, ಸಖತ್ತಾಗಿತ್ತು. ಯಾವುದಾವ್ದು ಕೇಳಿ ಸರ್, ಇದರಲ್ಲಿ ಏನಾದಿದ್ರು ಸಿನಿಮಾಕ್ಕೆ ಸಂಬಂಧಪಟ್ಟು? ಸಿನಿಮಾ ಅಲ್ಲದೆ ಈಗ ಶ್ರೀನಾಥ್ ಅವರು ಸಿನಿಮಾಕ್ಕೆ ಆಗಿ ವಿಗ್ ಹಾಕೋದಲ್ಲ, ಅವ್ರಿಗೆ ವಿಗ್ ಮಾಡಿ ಕೊಟ್ಟಿದ್ದಾರೆ. ನಾನು ಶ್ರೀನಾಥ್ ಅವ್ರಿಗೂ ಮಾಡಿಕೊಟ್ಟಿದ್ದೀನಿ, ಎಲ್ಲ ಹೀರೋಸ್ಗೂ ಮಾಡಿಕೊಟ್ಟಿದ್ದೀನಿ ವಿಗ್ಗು. ಶ್ರೀನಾಥಿಗೆ ರೆಗ್ಯುಲರ್ಗೆ ಹಾಕೊಂಡುವಾಗೂ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅವ್ರ ಮಗಳು ಅಮೆರಿಕಾಗೆ ಹೋಗಿದ್ಮೇಲೆ ಸ್ವಲ್ಪ ಫಾರಿನ್ ವಿಗ್ ತಂದು ಕೊಟ್ಟಿದ ತಕ್ಷಣ ಅದನ್ನು ಕಂಟಿನ್ಯೂ ಮಾಡಿಕೊಟ್ಟಿದ್ದಾರೆ ಶ್ರೀನಾಥ್ ಅವರು. ರಾಜೇಶ್ ಅವರು ಅವ್ರಿಗೆ ಆಚೆ ಬರುವಾಗೆಲ್ಲ ವಿಗ್ ಹಾಕ್ಕೊಟ್ಟೆ ಬರೋರು, ಅವ್ರಿಗೂ ವಿಗ್ ಮಾಡಿಕೊಡ್ತಾ ಇದ್ದೆ ನಾನು. ಎಷ್ಟು ಒಂದು ವಿಗ್ಗಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಆವಾಗೆಲ್ಲ ಕಮ್ಮಿ ಇತ್ತು. ಈಗ ಒಂದು 10,000 50,000 ಇರುತ್ತೆ ವಿಗ್ಸು. ಅದಕ್ಕೆ ಒಂದು ಟೈಮ್ ಗ್ಯಾಪ್ ಏನಾದರೂ ಇದೆಯಾ? ಟೈಮ್ ಎಲ್ಲ ಕ್ವಾಲಿಟಿ ಮೇಲೆ ಡಿಪೆಂಡ್. ಅಲ್ಲ, ನಿಮ್ಮ ಏನು ಅವರು ಬಂದು ಇಲ್ಲಿ ಅಳತೆ ಎಲ್ಲ ತಗೊಂಡ ಮೇಲೆ ಟೈಮ್ ಇರುತ್ತೆ. ಒಂದು 3 days 5 days 10 days ಅಂತ ಟೈಮ್ ಇರುತ್ತೆ. ಅದನ್ನು ಡಿಸೈನ್ ಮಾಡಿ ನಾವು ಯಾವ ಥರ ಮಾಡಬೇಕಂತ ಹೇಳಿ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಆ ಥರ. ಓಕೆ. ಒಟ್ಟು ಬಿಸ್ನೆಸ್ ಹೇಗಿದೆ ಸರ್ ಇದು? ಹಾಂ, ಚೆನ್ನಾಗಿದೆ, ಚೆನ್ನಾಗಿ ನಡೀತೆ ಸರ್. ಯಾಕಂದರೆ ಚೆನ್ನಾಗಿ ಅಂದರೆ ನಾವು ಕಸ್ಟಮರ್ ಈಸ್ ದೇವರು, ಗ್ರಾಹಕರು ದೇವರು ಸಮಾನ. ಮನುಷ್ಯನೇ ಆಧಾರ. ಯಾವ ದೇವರು ಬಂದು ದುಡ್ಡು ಕೊಡೋದಿಲ್ಲ, ಮನುಷ್ಯನೇ ಬಂದು ದುಡ್ಡು ಕೊಡೋದು. ಅವ್ರನ್ನೇ ದೇವರ ಸಮಾನವಾಗಿ ನಾವು ನೋಡ್ಕೋಬೇಕು. ಅದಕ್ಕೆ ಆ ಸಮಾನವಾಗಿ ನಾನು ನೋಡ್ಕೊಳ್ತೀನಲ್ಲ, ನನ್ನ ಬಿಸ್ನೆಸ್ ದೋಖ ಇಲ್ಲ. ನೀವೇ ಬೇಕಂತ ಬರ್ತಾರೆ. ఎందుకంದರೆ ನಾನು ಪ್ರೀತಿ ಮಾಡ್ತೀನಿ, ದೇವರ ಸಮಾನವಾಗಿ ನೋಡ್ಕೊಳ್ತೀನಿ. ಯಾಕಂದರೆ ನಾನು ಇವತ್ತು ಕಾರ್ನಲ್ಲಿ ಓಡಾಡ್ತಾ ಇದ್ದೀನಿ. ಆ ಕಾರ್ ಕೊಟ್ಟಿರೋರು ಯಾರು? ಗ್ರಾಹಕರು, ಕಸ್ಟಮರ್. ನನಗೆ ಮನೆ ಕೊಟ್ಟಿರೋರು ಯಾರು? ಗ್ರಾಹಕರು. ಅದನ್ನೆಲ್ಲ ಮರೆತು ನಾನು ಕೇರ್ಲೆಸ್ ಮಾಡಬಾರ್ದು. ಆ ಥರ ಗ್ರಾಹಕರೇ ದೇವರು. ನಿಮ್ಮದು ವಿಗ್ಗ? ನಂದು ವಿಗ್ಗೆ. ಇದು ವಿಗ್ಗೆ ನಿಜವಾಗ್ಲು? ವಿಗ್ಗು ಅಂದರೆ ಪೂರ್ತಿ ಅಲ್ಲ, 74 3 yearsಗೂ ಎಷ್ಟು ಸರ್ ಇಲ್ಲಿ ಇಷ್ಟು ಚಿಕ್ಕ ವಿಗ್ಗು. ಅದು ಫಿಕ್ಸ್ ಮಾಡಲಿಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗಲ್ಲ ಸರ್, ನಾನು ತಮಾಷೆಗೆ ಹೇಳಿದ್ದದು. ಇದೇ ಥರ ಇರುತ್ತೆ, ಸೀರಿಯಸ್ ಆಯ್ತಲ್ಲಪ್ಪ. ಇದೇ ಥರ ಇರುತ್ತೆ ವಿಕ್ಸ್ ಅಂದರೆ. ಮತ್ತೆ ನನಗೊಂದು ಮಾಡಿಕೊಡಿ. ತಮಾಷೆ ಕೇಳಿದೆ. ಇದಕ್ಕೆ ಈಗ ನಾನು ಬೇರೆಯವ್ರನ್ನ ಬ್ಯೂಟಿ ಮಾಡಬೇಕು. ನನ್ನ ಹತ್ರ ಮಾತಾಡುವಾಗ ನಾನು ಬ್ಯೂಟಿ ಇರಬೇಕು, ಆಮೇಲೆ ನ್ಯಾಚುರಲ್ ಆಗಿರ್ಬೇಕು. ನಾನು ಅವ್ರಿಗೆ ಕೇಳ್ತೀನಿ, ಇದು ಬಿಗ್ಗಪ್ಪ ಅಂತ ಹೇಳಿದ್ರೆ, ಹೌದಾ ಸರ್ ಇದು ಬಿಗ್ಗ, ಇದೇ ಥರ ಮಾಡಿಕೊಡಿ ನನಗೊಂದು. ನಾನು ಬಿಸ್ನೆಸ್ ಕ್ಯಾಚ್ ಮಾಡೋದಕ್ಕೆ ಹಾಕ್ಕೊಂಡಿರೋದು. ಬ್ಯೂಟಿ ಇರಬೇಕು. ನಾನು ಫಸ್ಟು ನಾನು ಬೇರೆಯವ್ರನ್ನ ಬ್ಯೂಟಿ ಮಾಡುವಾಗ ನಾನು ಬ್ಯೂಟಿ ಇರಬೇಕು. ಅವಾಗ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅವರಿಗೆ. ಒಬ್ಬ ಎಷ್ಟು ಚೆನ್ನಾಗಿದ್ದಾನೆ ಇವರು, ನನ್ನ ಇದೇ ಥರ ಮಾಡ್ಬೋದು ಅಂತ ಪ್ರೀತಿಯಿಂದ ಬರ್ತಾರೆ ಅವಾಗ. ಓಕೆ. ನಿಮ್ಮ ಮದುವೆ ಟೈಮಿಗೆ ಈ ಕೆಲಸ ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತಾ ಇದ್ದೀನಲ್ಲ. ಹುಡುಗಿ ಒಪ್ಕೊಂಡ್ರ? ಹಾಂ, ಹುಡುಗಿ ಒಪ್ಕೊಂಡ್ರು. ನಮ್ಮ ಹೆಂಡತಿ ಕಡೆಯವರೆಲ್ಲ ಒಪ್ಕೊಂಡೇ ಮಾಡಿಸಿದ್ರು. ಅವರಿಗೆ ಈ ಕೂದಲು ವ್ಯವಹಾರ ಅದು ಇದು ಅಂತ ಹಾಗೆ ಆವಾಗ ಆ ಥರ ಏನಿಲ್ಲ. ಪಾಪ ಇನ್ಕಮ್ ಇದೆ, ಕಷ್ಟಪಡ್ತಾನೆ, ಒಳ್ಳೆ ಹುಡುಗ, ಯಾವ ಕೆಟ್ಟ ಅಭ್ಯಾಸಗಳಿಲ್ಲ, ಒಳ್ಳೆ ಹೀರೋ ಥರ ಇದ್ದಾನೆ, ಒಳ್ಳೆ ಗೆಟಪ್ ಇದ್ದೆ ನಾನು ಆ ಟೈಮ್ನಲ್ಲಿ. ಅಲ್ಲ, ಈಗಲೇನು ಇವಾಗ ಏಜ್ ಆಗಿದೆ. ಅಲ್ಲ, ಏಜಿಗೆ ತಕ್ಕ ಹಾಗೆ ಕಳಕಳಿ ಆಗಿದ್ದೀರಿ. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಳಕಳಿ ಆಗಿದ್ರಿ, ನಂಗೆ ಖುಷಿ ಆಗುತ್ತೆ. ಅವತ್ತು ಆ ಕಳಕಳಿಯಾಗಿ ಇರಬೇಕಂದ್ರೆ ಮಕ್ಕಳಿಂದ ಆಗುತ್ತೆ.
ಮಕ್ಕಳು ಯಾವತ್ತು ಸಕ್ಸಸ್ ಆಗ್ತಾರೋ ಅವತ್ತೇ ನಾವು ಕಳಕಳಿಯಾಗಿ ಆಗ್ತೀವಿ. ಮಕ್ಕಳು ಯಾವಾಗ ಫೇಲ್ಯೂರ್ ಆಗ್ತಾರೋ ಭಯ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಬಂದು ಹೊಡಿತಾರೋ ಅಂತ. ಮಕ್ಕಳು ಸಕ್ಸಸ್ ಮಾಡಬೇಕು. ಇಬ್ಬರು ಮಕ್ಕಳು ಇದನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಬಿಸ್ನೆಸ್ ನೋಡ್ಕೊಂಡು ಮಾಡ್ತಾರೆ. ಹೇಗೆ ಹೊರಗಡೆ ಫಾರಿನ್ ಇದೆಲ್ಲ ಇದು ಮಕ್ಕಳು ಎಲ್ಲ ಚೆನ್ನಾಗಿ ಅಮೆರಿಕಾ, ನೈಜೀರಿಯಾ, ಫ್ರಾನ್ಸು, ಆಫ್ರಿಕಾ, ಅಲ್ಲೆಲ್ಲ ಕೆನ್ಯಾ ಎಲ್ಲ ಕಡೆ ಬ್ರಾಂಚಸ್ ಮಾಡಿದ್ದಾರೆ. ಮಾಡಿ ಒಳ್ಳೆ ಚೆನ್ನಾಗಿ ಕ್ಯಾಚ್ ಮಾಡಿದ್ದಾರೆ ಬಿಸ್ನೆಸ್. ಇಬ್ಬರು ಮಕ್ಕಳು ಚೆನ್ನಾಗಿ. ಅವ್ರಿಗೆ ಹಿಂಜರಿಕೆ ಏನಿಲ್ಲ. ಏನಿಲ್ಲ. ಅಪ್ಪ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ, ನಾವು ಕೂಡ ಅದೇ. ಇಲ್ಲ, ಅವರು ಚೆನ್ನಾಗಿ ಓದಿದಾರಲ್ಲ, ಅದನ್ನ ಚೆನ್ನಾಗಿ ಇದರಿಂದ ನೀಟಾಗಿ ಮಾಡಿದ್ದಾರೆ. ಇನ್ನೂ ಡೆವಲಪ್ ಮಾಡಿದ್ದಾರೆ ವರ್ಕ್. ಮಿಷನರಿ ತರಿಸಿದ್ದಾರೆ ಎಲ್ಲ. ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಬಿಸ್ನೆಸ್ ಎಲ್ಲ. ಈ ಹಂತದಲ್ಲಿ ನೀವು ಯಾಕೆ ಸಿನಿಮಾ ಮಾಡಬಾರ್ದು? ಸಿನಿಮಾ ಮಾಡ್ತಾ ಇರ್ತೀನಿ ನಾನು. ಯಾವಾಗ ಮಾಡ್ತೀನಿ? ಆ್ಯಕ್ಟಿಂಗ್ ಅಲ್ಲ, ಇಲ್ಲ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಯಾವ್ದು ಮಾಡಿದ್ರಿ? ಮೊನ್ನೆ ಮಾಡಿದ್ದೆ ದಿನೇಶ್ ಬಾಬು ಜೊತೆನಲ್ಲಿ ಉತ್ತರ ಅಂತ ಮಾಡಿದ್ದೆ. ಉತ್ತರ? ಹಾಂ, ಲಾಸ್ಟ್ ಇಯರು ಸೆನ್ಸಾರ್ ಆಯಿತು. ಈಗ ರಿಲೀಸ್ ಮಾಡಬೇಕು. ರಿಲೀಸ್ ಆಗಬೇಕಷ್ಟೇ. ನನಗೇನಂದರೆ ಸಿನಿಮಾ ವರ್ಷಕ್ಕೊಂದು ಪಿಕ್ಚರ್ ಮಾಡೇ ಮಾಡ್ತೀನಿ ನಾನು. ಸಿನಿಮಾ ಏನಕ್ಕಂದರೆ ನನ್ನ ಕಾಪಾಡಿರೋದೇ ಸಿನಿಮಾ ಫೀಲ್ಡು. ಓಕೆ. ಈಗ ಪಬ್ಲಿಕ್ಕು ನಮ್ಮ ಫೌಂಡೇಶನ್ ಹಾಕಿರೋದೇ ಸಿನಿಮಾ ಫೀಲ್ಡು. ನಾವು ಸಿನಿಮಾ ಫೀಲ್ಡು ಬಿಡಬಾರ್ದು. ಅದನ್ನು ಕಾಪಾಡಬೇಕಂದ್ರೆ ಅದನ್ನು ಮುಂದಕ್ಕೆ ಹೋಗ್ತಾ ಇರಬೇಕು. ನಾವು ಪ್ರೊಡ್ಯೂಸ್ ಮಾಡಿ ಒಂದು 100-200 ಜನನ ಕಾಪಾಡಬೇಕು. ತಿರ್ಗಾ ಎಲ್ಲೋ ದಾನ ಮಾಡಿ, ನನಗೆ ಸಂಪಾದನೆ ಇದೆ, ಎಲ್ಲೋ ದಾನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸಿನಿಮಾ ಫೀಲ್ಡ್ನೇ ದಾನ ಮಾಡಬೇಕು. ನಾನು ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಇದು ಮಾಡಬೇಕು. ಸಿನಿಮಾ ಅಣ್ಣ ತಮ್ಮಂದಿರು ಅವ್ರಿಗೆ ಕೆಲಸ ಕೊಡಬೇಕು. ಈಗ ಡೈರೆಕ್ಟರು ದಿನೇಶ್ ಬಾಬು ಜೊತೆಲೂ ಮಾಡ್ತೀನಿ. ಲಾಸ್ಟ್ ಇಯರು, ಅದಕ್ಕೆ ಮುಂಚೆ ಲಾಸ್ಟ್ ಇಯರು ಜಯರಾಮ್ ರೆಡ್ಡಿದು ಒಂದು ಪಿಕ್ಚರ್ ಮಾಡ್ತಿದ್ದೀನಿ. ಈ ಥರ ಮಾಡ್ತಾನೆ ಇರ್ತೀನಿ ನಾನು. ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತೀನಿ. ಓಕೆ. ದಿನೇಶ್ ಬಾಬು ಕಾಂಟ್ಯಾಕ್ಟ್ ಮೊದಲಿಂದಲೂ ಇತ್ತ ನಿಮಗೆ? ಅವರು ನನಗೂ ವರ್ಕು ಕೊಟ್ಟಿದ್ದಾರಲ್ಲ ಸ್ಟಾರ್ಟಿಂಗ್ನಿಂದ. ಸುಪ್ರಭಾತ, ಇನ್ಸ್ಪೆಕ್ಟರ್ ವಿಕ್ರಮ್, ಹೆಂಡತಿ ಕೇಳಬೇಡಿ ಎಲ್ಲ ಒಂದು 10 ಪಿಕ್ಚರ್ವರೆಗೆ. ಈಗ ನೀವು ಅವ್ರಿಗೆ ಕೆಲಸ ಕೊಟ್ಟಿದ್ದೀರಿ. ಈಗ ಅಲ್ಲ, ನನ್ನ ಧರ್ಮ ಅದು. ಈಗ ಅವ್ರಿಗೆ ಕೆಲಸ ಇಲ್ಲ, ಸ್ವಲ್ಪ ಬಿಸಿ ಇಲ್ಲ, ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಬಟ್ ನಾನು ತಿಂದಿದ್ದೀನಿ ಅವ್ರದ್ದು. ನನಗೆ ಕರೆದು ಕೆಲಸ ಕೊಟ್ಟಿದ್ದಾರೆ. ಈಗ ನಾನು ಕಾಪಾಡಬೇಕು ಅವ್ರನ್ನ ತಿರ್ಗಾ. ಅದೇ ಧರ್ಮ ಅದೇ. ವಂಡರ್ಫುಲ್. ಅದೊಂದು ಎಷ್ಟು ದಿವಸ? ಒಂದು ತಿಂಗಳು? 3 ಪಿಕ್ಚರು, 3 ವರ್ಷದಿಂದ 3 ಪಿಕ್ಚರ್ ಮಾಡಿಸಿದ್ದೀನಿ ಅವ್ರ ಜೊತೆ. ಅವ್ರ ಕೈನಲ್ಲಿ 3 ಪಿಕ್ಚರ್. ಉತ್ತರ, ಅಭ್ಯಂಜನ, ಇನ್ನೊಂದು ಪಿಕ್ಚರ್ ನಡೀತಾ ಇದೆ. ಒಳ್ಳೆ ಡೈರೆಕ್ಟರ್. ತುಂಬ. ನಿಮಗೆ ಭಾಷೆ ಹೇಗೆ? ಕನ್ನಡ ಮಾತಾಡ್ತಾರಾ? ಯಾರು? ದಿನೇಶ್ ಬಾಬು. ನನಗೆ ಎಲ್ಲ ಭಾಷೆಗಳು ಬರುತ್ತೆ. ಯಾವ ಭಾಷೆ ಮಾತಾಡೋ ಆ ಭಾಷೆ ನೀವು ಮಲಯಾಳಿ ಮಾತಾಡ್ತಾರೆ? ಮಲಯಾಳಂ ಗೊತ್ತು, ತಮಿಳು ಗೊತ್ತು, ತೆಲುಗು, ವ್ಯವಹಾರದಲ್ಲಿ ಕನ್ನಡ, ಹಿಂದಿ, ಮರಾಠಿ ಎಲ್ಲ ಲ್ಯಾಂಗ್ವೇಜ್ ಕಲ್ತಿದ್ದೀನಿ ನಾನು. ಆಮೇಲೆ ಓದಿಲ್ಲ, 8 ಲ್ಯಾಂಗ್ವೇಜ್ ಬರಿತೀನಿ. ಆ ಥರ ಕಲ್ತಿದ್ದೀನಿ ನಾನು. ಅಲ್ಲ, ನೀವು ಪದೇ ಓದಿಲ್ಲ ಅಂದರೆ ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮ್ಮಲ್ಲಿ. ಓದಿರೋರನ್ನ ಆ ಟೀಚರ್ಸನ್ನು ನೋಡಿದ್ರೆ ನನಗೆ ಈಗ 10 ವರ್ಷ ಇದ್ದರೆ ಚೆನ್ನಾಗಿರ್ತದೆ, ಸ್ಕೂಲ್ಗೆ ಹೋಗ್ತಾ ಇದೆ ಅಂತ ಆಸೆಗಳು ಬರುತ್ತೆ. ಅದಕ್ಕೆ ತುಂಬ ನೋವು ಪಡ್ತೀನಿ ನಾನು. ಓದಿಲ್ಲ ನಾನು. ಓದಿ ಇನ್ನೂ ಎಷ್ಟೋ ಒಂದು IAS ಆಫೀಸರ್ ಆಗಬೇಕಾಯ್ತು, ಒಂದು ಇದಾಗಬೇಕಾಯ್ತು. ತುಂಬ ಟ್ಯಾಲೆಂಟ್, ನಾನು ತುಂಬ ಶಕ್ತಿ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ಈಗ 10 ವರ್ಷ ಇದ್ದರೆ ಚೆನ್ನಾಗಿರ್ತಾಯಿತ್ತು, ನನಗೂ ಸ್ಕೂಲ್ಗೆ ಹೋಗ್ಬೋದಾಯ್ತು ಅಂತ ತುಂಬ ಆಸೆ ಪಡ್ತೀನಿ ನಾನು. ಎಂಥ ಆಸೆ ಸರ್! ಆ ಟೀಚರ್ಸನ್ನು ದೇವ್ರ ಸಮಾನವಾಗಿ ನೋಡ್ಕೊಳ್ತೀನಿ. ಎಂಥ ಅದ್ಭುತ ಆ ಟೀಚರ್ಸ್. ಎಷ್ಟು ಜನನು ಡೆವಲಪ್ ಮಾಡಿ, ಒಬ್ಬನ IAS ಮಾಡಿ, ಒಬ್ಬನು IPS ಮಾಡಿ, ಒಬ್ಬನು ಎಲ್ಲ ಮಾಡ್ತಾ ಇರ್ತಾರೆ ಟೀಚರ್ಸು. ನಾನು ಒಂದು ಸ್ಟೂಡೆಂಟ್ ಆಗಿದ್ರೆ ಚೆನ್ನಾಗಿರ್ತೈತೆ ಅಂತ ತುಂಬ. ನೀಷ್ಟು ಜನ್ಮ ಅನ್ನೋದಿದ್ರೆ ಚೆನ್ನಾಗಿ ಓದ್ತೀನಿ. ಬಟ್ ಓದಿರೋದಕ್ಕಿಂತ ಹೆಚ್ಚಿನ ಜನಪ್ರಿಯತೆ, ದುಡ್ಡು ಎಲ್ಲ ಬಂತಲ್ಲ ನಿಮಗೆ? ಅದು ಮುಖ್ಯ ಅಲ್ಲ ಸರ್. ಜನಪ್ರಿಯತೆ ಇವೆಲ್ಲ ಮುಖ್ಯ ಅಲ್ಲ. ಇನ್ನೂ ಏನೋ ಮಾಡಬೇಕಾಯ್ತು. ನಾನು ಇನ್ನೂ ಸಾಧನೆ ಮಾಡಿಲ್ಲ. ಇನ್ನೂ ಏನೇನೋ ಇದೆ ನನ್ನ ಇದರಲ್ಲಿ. ಇವಾಗಲೂ ಇದು ಮಾಡಬೇಕು. ವಯಸ್ಸಾಗ್ತಾ ಇದೆ, ಇನ್ನೂ ಸಾಧನೆ ಮಾಡ್ತೀನೋ ಇಲ್ವೋ. ನಾನು ಏನೇನೋ ಅಂದ್ಕೊಂಡಿದ್ದೀನಿ, ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಿದೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ? 1,00,000 ಜನಕ್ಕೂ ಸಂಬಳ ಕೊಡಬೇಕಂತ ಇದ್ದೀನಿ. ಅದು ಸಾಧನೆ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಒಂದು ಹೆಲಿಕಾಪ್ಟರ್ನಲ್ಲಿ ಪರ್ಚೇಸ್ ಮಾಡಿ ಓಡಾಡಬೇಕಂತ ಇದ್ದೀನಿ. ಆಗ್ತಾ ಇಲ್ಲ.
ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಿನಿಂದ ತುಂಬ ಡ್ರೀಮ್ಸ್ ಇಟ್ಕೊಂಡು ಹೀರೋ ಯಾವ ಥರ ಮನೆ ಇರುತ್ತೋ ಆ ಥರ ಕಟ್ಟಬೇಕು ನಾನು ಕಟ್ಟಿದ್ದೀನಿ. ಮನೆ ಕಟ್ಟಿದ್ದೀರಿ. ಹೀರೋಗಳು ಯಾವ ಥರ ಕಾರ್ ತಗೊಳ್ತಾರೋ ಆ ಥರ ನಾನು ಓಡಾಡಬೇಕು ತಗೊಂಡಿದ್ದೀನಿ. ಹೆಲಿಕಾಪ್ಟರ್ ತಗೋಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತದೋ ಇಲ್ವೋ ನನ್ನ ಡ್ರೀಮ್ ಅದೇ. ಆಗುತ್ತದೋ ಇಲ್ವೋ ಬಿಟ್ಬಿಡಿ, ಬಟ್ ಡ್ರೀಮ್ಸ್ ಇರಬೇಕು, ಕನಸು ಕಾಣೋ ಲೆವೆಲ್ ಕನಸು ಕಾಣಬೇಕು. ನಾನು ಓದಿಲ್ಲ, ನಂದು ಇಷ್ಟೇ, ನನ್ನ ಲೈಫ್ ಇಷ್ಟೇ, ನಮ್ಮ ಅಪ್ಪ ಏನು ಮಾಡಿಲ್ಲ, ನಮ್ಮ ತಾಯಿ ಏನು ಮಾಡಿಲ್ಲ, ನಮ್ಮ ಅಣ್ಣ ಏನು ಕೊಟ್ಟಿಲ್ಲ ಅಂತ ಅದಲ್ಲ. ಅದಲ್ಲ. ಹುಟ್ಟಿರುವಾಗ ಬಡವನಾಗಿ ಹುಟ್ಟಿರಿ, ಸಾಯುವಾಗ ಶ್ರೀಮಂತನಾಗಿ ಸಾಯಬೇಕು. ಇಂಥ ಬ್ರೈನ್ ನಂದೆ. ಮಾರ್ಸಕ್ಕೆ ಹೋಗಿ ಫೋಟೋ ತಗೊಂಡು ಬರ್ತಾ ಇದ್ದೀನಿ. ನಾನು ಮಾಡಿಲ್ಲ, ಮನುಷ್ಯನೇ ಎಲ್ಲ ಮಾಡಿರೋದು. ಹೌದು ಹೌದು ಹೌದು. ಬ್ರೈನು ಸಾಕು, ನನಗೆ ಇಷ್ಟೇ ಸಾಕು. ಆಮೇಲೆ ನಿದ್ರೆ, ಊಟ ಮಾಡಿದ ತಕ್ಷಣ ನಿದ್ರೆ ಮಾಡೋದು, ಮಧ್ಯಾಹ್ನ ನಿದ್ರೆ ಮಾಡೋದು, ಸತ್ತದ ಮೇಲೆ ಫುಲ್ಲು ನಿದ್ರೆನೇ ಮಾಡಬೇಕು. ಅದೇ ಸತ್ತದ ಮೇಲೆ ಫುಲ್ಲು ನಿದ್ರೆದಲ್ಲೇ ಇರ್ತಾನಲ್ಲ. ಶಂಕರ್ನಾಗ್ ಪದೇ ಪದೇ ಹೇಳ್ತಿದ್ದ ಮಾತಿದು. ಇದನ್ನೇ ನಿದ್ರೆದಲ್ಲೇ ಹೋಗ್ತಾರೆ ಜನ. 70 ವರ್ಷ ನನ್ನ ಜೀವನ, 35 ವರ್ಷ ನಿದ್ರೆದಲ್ಲೇ ಹೋಗ್ತಾರೆ, 25 ವರ್ಷ ಸ್ಟೂಡೆಂಟು, ಮಧ್ಯದಲ್ಲಿರೋದು 10 ವರ್ಷ. ಅದನ್ನು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮಧ್ಯಾಹ್ನ ನಿದ್ರೆ ಮಾಡ್ತಾರಂತೀರಿ. ಆಸ್ತಿ ಪಾಸ್ತಿ ಏನು ಮಾಡ್ಕೊಂಡಿದ್ದೀರಿ ಈಗ? ಆಸ್ತಿ ಮಾಡಿದ್ದೀನಿ. ಸೈಟ್ ಇದೆ, ಮನೆ ಇದೆ, ಮಕ್ಕಳಿಗೂ ಮನೆ ಇದೆ, ನಾನು ಸಂಪಾದನೆ ಮಾಡಿರೋದು ಮನೆ ಇದೆ. ಓಕೆ. ಸೊ 150 ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿನಲ್ಲಿ. ಒಳ್ಳೆ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ 150 ಜನ. ಅವ್ರನಿಂದನೇ ಎಲ್ಲ ಡೆವಲಪ್ ಆಗೋದು. ನಾವು ಒಬ್ಬನಿಂದ ಏನಾಗುತ್ತೆ? ಒಬ್ಬರೇ ಮೇಯ್ನು. ನಮ್ಮ ಕೆಲಸ ಮಾಡಿದರೆ ನಾವು ಬಿಸ್ನೆಸ್ ಮಾಡಬೇಕಾಗುತ್ತೆ. ನಾನೊಬ್ಬನೇ ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಅವರೇ ನಮ್ಮ ಕೆಲಸ ಮಾಡೋರೇ ದೇವರು ನನಗೆ. ಈಗ ಒಳ್ಳೆ ರೆಸ್ಪೆಕ್ಟ್ ನಿಮ್ಮ ಸಮಾಜದಿಂದ. ಆಸ್ತಿ ಇವೆಲ್ಲ ಹೆಸರು ಬಂದ ಮೇಲೆ ಈಗ ಅವೆಲ್ಲ ಏನು ಇಲ್ಲವೇ ಇಲ್ಲ. ಅಂಥದ್ದೆಲ್ಲ ಒಳ್ಳೆ ಪೊಸಿಷನಲ್ಲಿದ್ರೆ ಫಸ್ಟ್ ಪತ್ರಿಕೆ ನಿಮಗೆ ಕೊಡ್ತಾರೆ. ಒಳ್ಳೆ ಪೊಸಿಷನಲ್ಲಿದ್ದರೆ ತಂಗಿಗೆ ಕೊಡೋದಿಲ್ಲ, ತಂಗಿ ಅನ್ನ ತಮ್ಮಂದ್ರು ಕೊಡೋದಿಲ್ಲ. ಯಾರು ಒಳ್ಳೆ ಪೊಸಿಷನಲ್ಲ ಅವ್ರಿಗೆ ಹೋಗಿ ಫಸ್ಟ್ ನೀವು ಬಂದ್ರೇ ಸರ್ ಮದುವೆ ತಾಳಿ ಕಟ್ಟೋದಲ್ಲಿ ಅಂತಾನೆ. ಈಗ ದುಡ್ಡಿದ್ರೆ ಆ ಥರ ಆಗಿದೆ ಪ್ರಪಂಚ. ದುಡ್ಡು ಸಂಪಾದನೆ, ದುಡ್ಡಿರಬೇಕು. ಈಗಿನ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಿ? ಈಗಿನ ಇಂಡಸ್ಟ್ರಿ ನಾನು ಹೋಗ್ತಾನೆ ಇಲ್ಲಲ್ಲ. ನೀವು ಕೇಳಿರ್ತೀರಲ್ಲ, ಈಗ ಸಿನಿಮಾ ಓಡಲ್ಲ, ಸಿನಿಮಾ ಓಡೋದಿಲ್ಲ ಅಂದರೆ ಈಗ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ಗೆ ಏನು ಗೊತ್ತಿರೋದಿಲ್ಲ. ಯಾವುದೋ ಒಂದು ಜಮೀನು, 1 ಎಕರೆ ಜಮೀನು ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಬಂದು ಅದು ವ್ಯಾಲ್ಯೂ ಗೊತ್ತಿರೋದಿಲ್ಲ, ಆ ದುಡ್ಡಿನ ವ್ಯಾಲ್ಯೂ ಗೊತ್ತಿರೋದಿಲ್ಲ. 1 ಕೋಟಿ 2 ಕೋಟಿ ತೊಗೊಂಡು ಬರೋದೇ ಒಂದು ಸಿನಿಮಾ ಸ್ಟಾರ್ಟ್. ಅವನು ಯಾರು ಡೈರೆಕ್ಟರ್ ಅನುಭವ ಇದೆ ಏನಿದೆ ಅವನಿಗೇನು ಗೊತ್ತಿಲ್ಲ. ಒಂದು ಡೈರೆಕ್ಟರ್ ಬೇಕು, ಅವನು ಸರ್ ಹಿಂಗೆ ಸರ್ ಕತೆ, ಸರಿ ಮಾಡ್ತಾನೆ 100 ದಿನ 200 ದಿನ ಶೂಟಿಂಗ್ ಮಾಡಿ ಏನೂ ಇರೋದಿಲ್ಲ ಪಿಕ್ಚರ್ನಲ್ಲಿ. ಯಾರು ನೋಡ್ತಾರೋ ಆ ಥರ ಪಿಕ್ಚರ್ಸು ನೋಡಿ. ಆ ತಮಿಳು ತೆಲುಗು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದ್ರ ಮೇಲೇ ಇದು ಮಾಡ್ಕೊಂಡ್ಬಿಡ್ತಾರೆ. ಗಂಡಸರು ಹೆಚ್ಚು ಗಂಡಸರು ಮಾಡ್ತಾರ ಅಲ್ಲ ಹೆಂಗಸರು ವಿಗ್ ಮಾಡ್ತಾರ ಅಂತ, ವಿಗ್ ತಗೋತಾರ ಅಂತ? ಇಬ್ಬರು ಇದ್ದಾರೆ ಬಿಸ್ನೆಸ್ ಮಾಡುವಾಗ. ಲೇಡೀಸೇ ಜಾಸ್ತಿ, ಲೇಡೀಸು ಜೆಂಟ್ಸ್ ಇಬ್ಬರು ಬರ್ತಾರೆ. ಲೇಡೀಸ್ ಜೆಂಟ್ಸ್ ಜಾಸ್ತಿ ಇದ್ದಾರೆ. 2 ಟೈಮ್ ಬಂದರು, 60 ಇಯರ್ಸ್ ಇರುತ್ತೆ, ಬಂದಿದ್ದಾರೆ, ಗಂಡ ಕರ್ಕೊಂಡು ಬಂದಿದ್ದಾರೆ. ಅಲ್ಲ ಅದೀಗ ವಿಗ್ ಹಾಕ್ಕೊಂಡು ಹೋಗ್ತಾರೆ. ಬರುವಾಗ ಹೆಂಗಿದ್ರು, ಈಗ ಹೋಗುವಾಗ ಹೆಂಗಿದ್ರು ನೋಡಿ ಅವರು. ನನಗೆ ಗೊತ್ತಾಗಿಲ್ಲ. ವಿಗ್ ಹಾಕ್ಕೊಂಡೆ ಹೋಗಿರೋದು. ಅದು ಹೇಗೆ ಫಿಕ್ಸ್ ಮಾಡಬೇಕು ತೆಗಿಬೇಕು ಅಂತ ನೀವೆಲ್ಲ ಹೇಳ್ಕೊಡ್ತೀರಿ? ಸ್ಟಿಕ್ಕರ್ ಹಾಕಿ ಫಿಕ್ಸ್ ಮಾಡಿರೋದು. ಅಲ್ಲ ಅದನ್ನ ಹೇಳಿಕೊಡ್ತೀರಿ? ಟ್ರೈನಿಂಗ್ ಕೊಡ್ತಾರೆ ನಮ್ಮ ಇದ್ರ. ಹೆಂಗೆ ಹಾಕೋಬೇಕು, ಹೆಂಗೆ ಬಾಚ್ಕೋಬೇಕಂತ ಟ್ರೈನಿಂಗ್ ಕೊಡ್ತಾರೆ ನಮ್ಮ ಇದರಲ್ಲಿ. ಅದೆಲ್ಲ ಹೇಳಿ ನಾವು ಹೇಳ್ತಾರಲ್ಲ. ಇವರು ಮೊದಲು ಬಂದಿದ್ದಾರಾ? ಇಲ್ಲೇ ಫಸ್ಟ್ ಕಸ್ಟಮರ್, ಓಕೆ, ಫಸ್ಟ್ ಟೈಮ್ ಬಂದಿರೋದು. ಅವ್ರು ಫಸ್ಟ್ ಟೈಮ್ ಬಂದವರು ಇದನ್ನು ನೋಡಿ ಸೆಲೆಕ್ಟ್ ಮಾಡೋದು ಹೇಗೆ? ನೋಡ್ತಾರೆ ಅವರು, ಸ್ಯಾಂಪಲ್ಸ್ ಪೀಸಸ್ ನೋಡ್ತಾರೆ, ಹಾಕ್ಕೊಂಡು ನೋಡ್ತಾರೆ, ಮ್ಯಾಚ್ ಆಗುತ್ತದ ಇಲ್ವಂತ ನೋಡೋದು. ಮ್ಯಾಚ್ ಆಗೋದ್ಮೇಲೆ ಸರಿ ಚೆನ್ನಾಗಿದೆ, ಮ್ಯಾಚ್ ಆಗಿದೆ. ಇನ್ನೂ ಯಾವುದು ಮ್ಯಾಚ್ ಆಗಿಲ್ಲ ಅಂದರೆ ಆರ್ಡರ್ ಕೊಡ್ತಾರೆ, ಕಸ್ಟಮೈಡ್ ಅಂತಿಮ ಅದನ್ನೇ ಕಸ್ಟಮೈಡ್ ಆರ್ಡರ್ ಕೊಟ್ಟು ಅವ್ರಿಗೆ ಯಾವ ಥರ ಬೇಕೋ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಫೋಟೋ ಒಂದು ತಗೊಂಡು ಆ ಫೋಟೋ ಥರನೇ ಮಾಡಿಕೊಡ್ತೀವಿ. ಓಕೆ ಓಕೆ, ಆ ಥರ ಓಕೆ ಆಗುತ್ತೆ ಅವಾಗ. ನಿಮ್ಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿತ್ತಾ? ಏನಿಲ್ಲ, ಪ್ರಶ್ನೆ ಅಲ್ಲದೆ
ಎಲ್ಲ ಏನು ಹೇಳಿ ಹೇಳಬೇಕು ಅಂತ ಅನಿಸಿದ್ದು? ಎಲ್ಲ ನೀವು ಎಲ್ಲ ಕೇಳ್ತೀರ, ಇನ್ನೇನು ನಾವು ತುಂಬ ಸೀನಿಯರ್ ಅಲ್ಲ, ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ತಾರಲ್ಲ. ತುಂಬ ಖುಷಿಯಲ್ಲಿದ್ರಿ, ಹಾಂ, ಆರಾಮ. ತುಂಬ 23 ವರ್ಷದ ಹಿಂದೆ ಬಂದಾಗ ನಿಮ್ಮ ಮುಖ ನೋಡಿದರೆ ಅವಾಗ ಅಯ್ಯೋ ತುಂಬ ಪಾಪ ಅಂತ ಅನಿಸ್ತಾ. ಅವಾಗೆಲ್ಲ ತುಂಬ ಡ್ರಿಂಕ್ಸ್ ಮಾಡಿ ತುಂಬ ದುಡ್ಡು ಎಲ್ಲ ಮನೆಗೆ ಬಂದರೆ ಮನೆಯಲ್ಲ ಹಿಂಸೆ ಮಾಡೋರು, ಆಚೆ ಹೋದರೆ ಸಾಲ ಕೊಟ್ಟಿರೋರು ಹಿಂಸೆ ಮಾಡೋರು. ಇದರಲ್ಲಿ ಮಧ್ಯದಲ್ಲಿ ನೀವು ಬಂದಿದ್ದೀರಿ. ಬಂದು ನನ್ನ ಹತ್ರ ಹೇಳಲೇ ಇಲ್ಲ ನೀವು. ಹಾಂ, ಒಂದು ಆರ್ಟಿಕಲ್, ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿರೋ ಆರ್ಟಿಕಲ್ ಒಂದು ಬದುಕನ್ನೇ ಚೇಂಜ್ ಮಾಡ್ತದೆ ಅಂತ ಹೇಳಿ ನನ್ನ ಹತ್ರ ಹೇಳಲೇ ಇಲ್ಲ. ಇಲ್ಲ ಇವಾಗ ಈಗ ಹೇಳ್ತಾ ಇದ್ದೀರಿ, ಈಗ ನೀವು ಬಂದಿದ್ರಲ್ಲ ತಿರ್ಗಾ, 23 ಅದಕ್ಕೆ. ವರ್ಷದ ನಂತರ. ಹೌದೌದು, ಅದೇ ನನಗೂ ಆಗಿದೆಯಲ್ಲ ಆ ಥರ. ನೀವು ಸಿಕ್ಕುವಾಗ ನಾನು ಹೇಳಲೇಬೇಕು ಆ ವಿಷಯ. ನನಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ? ಅದು ದೇವರ ಸಮಾನ. ನೀವು ಒಂದು ಪ್ರೆಸ್ನವರು ನಮ್ಮ ಒಂದು ಜೀವನ ಲೈಫನ್ನು ಈ ಮಟ್ಟಕ್ಕೆ ಕರ್ಕೊಂಡು ಹೋಗೋದೆ ಅಂದರೆ ಅದು ಎಂಥ ಅದ್ಭುತ ಇದೆ ಸರ್ ನಿಮ್ಮ ಇದೆ. ನಾನು ಒಂದು ತುಂಬ ಡಿಪ್ರೆಷನ್ನಲ್ಲಿದ್ದೆ ನಾನು ಆ ಟೈಮ್ನಲ್ಲಿ. ಅಯ್ಯೋ, ನಾನೇ ನಿಮ್ಗೆ ಹೇಳಿದ್ದೀನಿ ಅವತ್ತು, ಡಿಪ್ರೆಷನ್ನಲ್ಲಿದ್ದೀನಿ ಸರ್, ನಾನು ಬೇಡ, ನಾನು ಸಿನಿಮಾ ಮಾಡಿ ತುಂಬ ನೀವೇ ಬೇಕು, ಇಂಥವರೇ ಬೇಕು ನನಗೂ ಅಂತ ಹೇಳಿ ನಾನು ಇಂಟರ್ವ್ಯೂ ಮಾಡಿ. ಚದುರಿ ಚಿತ್ರಗಳು ಅಂತ ಅಂಕಣ ಇತ್ತು ನನಗೆ, ಕಾಲಮ್. ಅದರಲ್ಲಿ ಬರಬೇಕಾಗಿತ್ತು ಚದುರಿ ಚಿತ್ರ, ಜೀವನ ಚದುರಿ ಚಿತ್ರಗಳಾಗಿರೋರು. ಕರೆಕ್ಟಾಗಿ ನೀವು ಸಿಕ್ಕಿದ್ರೆ ನನಗೆ ಒಳ್ಳೆ ಸಿಕ್ತು. ಕರೆಕ್ಟ್ ಪೊಸಿಷನ್ನಲ್ಲಿ ಇದ್ದೀನಿ ನಾನು. ಅವಾಗ ಏನು ಇರಲಿಲ್ಲ, ಚಿತ್ರನಾಗಿದ್ದೀನಿ, ಆಮೇಲೆ ಯಾರು ಮಾತಾಡ್ಸೋದಿಲ್ಲ ನನ್ನ, ಆ ಥರ ಆಗಿದ್ದೀನಿ. ಆ ಟೈಮ್ನಲ್ಲಿ ನಾನು ಇಂಟರ್ವ್ಯೂ ಮಾಡಿ ವಿಜಯಕರಣ ಕೊಟ್ಟಿದ್ರಲ್ಲ, ಒಂದು ಪೇಜ್ ಹಾಕಿದ್ರಿ, 2 ಅವರ್ಸ್ನಲ್ಲಿ ಒಂದು ಪೇಜ್ ಹಾಕಿದ್ರಲ್ಲ ಇವರು. ಎಂಥ ಎಂಥ ಇದು ಗಣೇಶ್ ಅವರಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಕ್ಯಾಚ್ ಆಗಿ ಎಷ್ಟು ನನ್ನ ನಂಬರು ಹಾಕಿದ್ರಿ ಅದರಲ್ಲಿ. ಫೋನ್ ನಂಬರು ಸ್ಟಾರ್ಟ್ ಆಯಿತು. ನನಗೂ ತಿರುಗಿ ಒಂದು 10 ವರ್ಷ ತಿರುಗಿ ನೋಡಿಲ್ಲ ನಾನು ಹಿಂದಕ್ಕೂ. ನಿಮ್ಮ ಹತ್ರ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ಆ ಟೈಮ್ನಲ್ಲಿ. ಫೋನ್ ಮಾಡಿದ್ರು, ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಇಲ್ಲಿದ್ದೀನಿ. ತುಂಬ ಚೇಂಜ್, ಲೈಫೇ ಚೇಂಜ್ ಮಾಡಿಸಿಟ್ಟಿದ್ರೆ ನಮ್ಮನ್ನು. ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ರೆ ಅಂದರೆ ನೀವೇ ಕಾರಣ. ಏನು ಸರ್ ಇದು, ತುಂಬ ಸಂತೋಷ ಸರ್ ನೀವು ಮಾಡಿದ್ರೆ. ನಿಮ್ಗೆ ಆಗೋ ಸಂತೋಷಕ್ಕಿಂತ ಹೆಚ್ಚು ಸಂತೋಷ ನನಗೆ ಅಲ್ಲ, ಜೀವನನೇ ಚೇಂಜ್ ಮಾಡಿದ್ರಲ್ಲ. ಲೈಫ್ ನಾಗೇಶ್ವರವನ್ನ ಅವತ್ತೇ ಎಂಡ್ ಆಗ್ತಾ ಇತ್ತು ಈ ಪ್ರಾಣ. ಅಯ್ಯೋ, ಆಮೇಲೆ ಅದು ಇಲ್ಲ, ನಾನು ಡಿಸೈಡ್ ಆಗಿದೆ, ಬದುಕದೇ ಬೇಡ. ಇಷ್ಟು ಹೆಸರು ತಗೊಂಡು ಇಷ್ಟು ದೊಡ್ಡ ಸ್ಟಾರ್ಸ್ ಹತ್ರ ವರ್ಕ್ ಮಾಡ್ಕೊಂಡು ಅದು ಸಿನಿಮಾ ಮಾಡಿದ್ರೆ ನಾನೇನು ಅಪರಾಧ ಮಾಡಿಲ್ಲದೆ ಇಲ್ಲ. ನಾನೇನು ತಿಂದಿದ್ದೀನಿ ಅಲ್ಲಿ, ಏನೂ ಇಲ್ಲ. ನಾನು 1000 ಜನಕ್ಕೆ ಊಟ ಹಾಕಿದ್ದೀನಿ, 1000 ಜನಕ್ಕೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಆ ದುಡ್ಡು ತಗೊಂಡು ಹೋಗಿ ಅವ್ರ ಅಪ್ಪಮ್ಮನ ಕಾಪಾಡ್ತಾರೋ. ಒಬ್ಬನು ಮನೆ ಕಟ್ಟುವಾಗ ಸಿಮೆಂಟ್ ತಗೊಳ್ತಾನೆ, ಸ್ಟೀಲ್ ತಗೊಳ್ತಾನೆ, ಇನ್ನೊಬ್ಬನ ತಂಗಿ ಮದುವೆ ಮಾಡ್ತಾ ಇರ್ತಾನೆ. ಎಂಥ ಅದ್ಭುತ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಗೂ. ಈ ಥರ ಅದೃಷ್ಟ ಯಾರಿಗೆ ಸರ್ ಸಿಕ್ಕುತ್ತೆ? ಆಮೇಲೆ ತಿರ್ಗಾ ನಿಮ್ಮಂಥ ದೇವರು ಬಂದು ಕಾಪಾಡಿದ್ದಾರೆ. ನನ್ನ ಒಂದು ಮಾತಿದೆ, ಇದು ಕಥೆ ಅಲ್ಲ ಸರ್, ರಿಯಲ್ ಆಗಿ ನಡೆದಿರೋ ಘಟನೆ ಇದೆ. ನನಗೇನೋ ಮುಜುಗರ ಆಗ್ತಾ ಇದೆ. ನಾನು ಹೇಳ್ತೇನೆ, ದೇವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರಂತೆ, ಇಡೀ ಲೋಕವನ್ನೇ ನೋಡ್ಕೋಬೇಕಲ್ಲ. ಆಗ ಯಾರನ್ನೋ ಒಬ್ಬರನ್ನು ಕಳಿಸ್ತಾರೆ. ಬಹುಶಃ ನನ್ನನ್ನು ಕಳಿಸಿರ್ಬೋದು ಏನೋ. ಮನುಷ್ಯನೇ ಸರ್, ಮನುಷ್ಯನಿಗೆ ಮನುಷ್ಯನೇ ಆಧಾರ, ಮನುಷ್ಯನೇ ದೇವರು. ನನ್ನ ಇದರಲ್ಲಿ ನೀವು ಎಲ್ಲೇ ಹೋಗಿ ಪ್ರಪಂಚದಲ್ಲಿ ನಿಮ್ಮನ್ನು ಮೇಲಕ್ಕೆ ಹಿಂಗೆ ಮಾಡಬೇಕಂದ್ರೆ ಮನುಷ್ಯನೇ ಬರಬೇಕು. ಹೌದೌದು, ಯಾವ ದೇವರು ಬರೋದಿಲ್ಲ. ನೋಡಿದ್ರ ನೀವು ದೇವರಲ್ಲಿ? ನೋಡಿಲ್ಲಲ್ಲ. ದೇವರು ಏನಕ್ಕೆ? ನನಗೆ ಆಕ್ಸಿಡೆಂಟ್ ಆಗಬಾರ್ದು, ನಾನು ಕೆಟ್ಟವರು ಯಾರು ನನ್ನ ಮುಂದೆ ಬರಬಾರ್ದು ಸ್ವಾಮಿ ಅಂತ ಬೇಡ್ಕೊಳ್ತೀನಿ. ನಾನು ಕೆಲಸ ಕೊಡೋದು, ಇದೆಲ್ಲ ಕೊಡೋದು ಮನುಷ್ಯನೇ ದೇವರು. ದೇವರು ನನಗೆ ಅಷ್ಟೇ ಸಹಾಯ ಮಾಡಬೇಕು. ಕೆಟ್ಟವರು ನನ್ನ ಮುಂದೆ ಬರಬೇಡಿ, ನನ್ನ ಮೋಸ ಮಾಡೋರು ನಮ್ಮ ಮುಂದೆ ಬರಬಾರ್ದು ಅಂತ ಬೇಡ್ಕೊಳ್ತೀನಿ. ನಾನು ಎಲ್ಲಿಯಾವುದು ಆಕ್ಸಿಡೆಂಟ್ ಆಗಬಾರ್ದು, ಹೋದರೆ ಪ್ರಾಣ ಹೋಗಬೇಕು. ಅರ್ಧ ಹೋಯಿತು, ಅರ್ಧ ಇದ್ರೆ ಅದಕ್ಕಂತ ಕೆಟ್ಟು ಬೇರೆ ಯಾವುದಿರೋದಿಲ್ಲ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೀನಿ. ದೇವರು, ನೀವು ಎಲ್ಲರೂ ಸೇರಿ ನಾನು ಕಾಪಾಡಿದ್ದೀರ. ಇನ್ನು ಮುಂದಕ್ಕೂ ನೀವೆಲ್ಲ ನನಗೆ ಸಪೋರ್ಟ್ ಇರ್ತೀರ. ಖಂಡಿತ ಖಂಡಿತ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಈ ಹೆಸರಿಟ್ಟಿರೋದೇ ನೀವೇ. ಇರಲಿ. ಈಗ ನಿಮಗೆ ಒಂದು ವಿಗ್, ಒಂದು ಟೋಪನ್, ಇದರ ಹಿನ್ನೆಲೆಯಲ್ಲಿ ಇರುವ ಕತೆ ಎಲ್ಲ ಗೊತ್ತಾಗಿರಬೇಕು ನಿಮಗೆ. ಎಂಥ ಅದ್ಭುತವಾದ ಕತೆ ಇದೆ.
ಇಂಥ ರೋಚಕವಾದಂಥ ಇನ್ಸಿಡೆಂಟ್ಗಳಿದೆ, ಎಲ್ಲವನ್ನು ನಮ್ಮ ನಾಗೇಶ್ವರರಾವ್ ಅವರು ಹೇಳಿದ್ದಾರೆ. ಇದು ವಿಗ್ಗಿನ ಕತೆ. ಥ್ಯಾಂಕ್ ಯು ವೆರಿ ಮಚ್.